ಮೂಲಕ ಆ ಪ್ರತ್ಯಕ್ಷ ದೇವನಿಗೆ ಕೃತಜ್ಞತೆ ಸಲ್ಲಿಸಿ. ಮಣಿಪುರ ಚಕ್ರ ಸಮತೋಲನದಲ್ಲಿದ್ದರೆ ಆಗುವ ಲಾಭಗಳೆಂದರೆ ಇದರಿಂದ ಆತ್ಮಬಲ ಹೆಚ್ಚುತ್ತದೆ, ಧೈರ್ಯಶಾಲಿಗಳಾಗುತ್ತಾರೆ. ಅರ್ಘ್ಯ ಕೇವಲ ಒಂದು ಭಕ್ತಿಯ ಆಚರಣೆ ಮಾತ್ರವಲ್ಲ, ಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಧಾನ. ಇದರಿಂದಾಗುವ ವೈಜ್ಞಾನಿಕ ಲಾಭಗಳು ನಮ್ಮನ್ನು ಇನ್ನೂ ಅಚ್ಚರಿಪಡಿಸುತ್ತವೆ. ಬೆಳಗಿನ ಸೂರ್ಯಕಿರಣಗಳಲ್ಲಿ ಇರುವ UVB ರೇಗಳು ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಉತ್ಪತ್ತಿಗೆ ಸಹಾಯ ಮಾಡುತ್ತವೆ. ವಿಟಮಿನ್ ಡಿ ನಮಗೆ ಯಾಕೆ ಮುಖ್ಯ ಎಂದರೆ ಎಲುಬುಗಳಿಗೆ ಆರೋಗ್ಯ ಕೊಡುತ್ತವೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ನಮ್ಮ ಮನೋಭಾವಕ್ಕೆ ಸ್ಥಿರತೆ ನೀಡುತ್ತದೆ, ಹಾರ್ಮೋನ್ಗಳನ್ನು ಸಮತೋಲನಗೊಳಿಸುತ್ತದೆ. ಅರ್ಘ್ಯ ಕೊಡುವಾಗ ನೀರಿನ ಮೂಲಕ ಸೂರ್ಯನನ್ನು ನೋಡುವುದರಿಂದ ಕಣ್ಣಿನ ಸ್ನಾಯುಗಳಿಗೆ ವಿಶ್ರಾಂತಿ, ನರಮಂಡಲಕ್ಕೆ ಶಾಂತಿ, ಮನಸ್ಸಿಗೆ ಸೌಮ್ಯ ಪ್ರಭಾವ ಕೊಡುತ್ತದೆ. ಮತ್ತೊಂದು ಮುಖ್ಯ ಅಂಶವೆಂದರೆ ಬೆಳಗಿನ ಸೂರ್ಯ ಪ್ರಕಾಶ ನಮ್ಮ ಸರ್ಕೇಡಿಯನ್ ರಿದಮ್ ಅಂದರೆ ಜೈವಿಕ ಗಡಿಯಾರವನ್ನು ಸಮತೋಲನಗೊಳಿಸುತ್ತದೆ. ಇದರ ಪರಿಣಾಮವಾಗಿ ನಾವು ಉತ್ತಮ ನಿದ್ರೆ ಮತ್ತು ಏಕಾಗ್ರತೆ ಪಡೆಯುತ್ತೇವೆ. ಹಾಗೆಯೇ ಒತ್ತಡ ಕಡಿಮೆಯಾಗುತ್ತದೆ. ಮಾನಸಿಕ ಪರಿಣಾಮಗಳು. ಬೆಳಗಿನ ಅರ್ಘ್ಯ ಒಂದು ಸೈಕಾಲಜಿಕಲ್ ರಿಸೆಟ್. ನಾವು ದಿನವನ್ನು ಪ್ರಾರಂಭಿಸಿದಾಗ ಇದು ಹೊಸ ದಿನ ಎಂಬ ಭಾವ ಜಾಗೃತವಾಗುತ್ತದೆ. ಇದರಿಂದ ಆತಂಕ ಕಡಿಮೆಯಾಗುತ್ತದೆ, ಧನಾತ್ಮಕ ಮನೋಭಾವ ಬೆಳೆಯುತ್ತದೆ, ದಿನಪೂರ್ತಿ ಮನಸ್ಸು ಸ್ಥಿರವಾಗಿರುತ್ತದೆ. ಇನ್ನೊಂದು ಪ್ರಮುಖ ಸಂದೇಶವನ್ನು ನೋಡುವುದಾದರೆ, ಸ್ನೇಹಿತರೆ, ಅರ್ಘ್ಯ ಒಂದು ಧಾರ್ಮಿಕ ನಿಯಮವಲ್ಲ, ಒಂದು ಜೀವನ ಶೈಲಿ, ಒಂದು ನಿಮಿಷದ ಕೃತಜ್ಞತೆ, ಒಂದು ಕ್ಷಣದ ಸೂರ್ಯನ ಸಾನ್ನಿಧ್ಯ. ಅದು ನಿಮ್ಮ ಮನಸ್ಸು, ದೇಹ, ಶಕ್ತಿಯನ್ನು ಬದಲಾಯಿಸಬಹುದು. ನಾಳೆಯಿಂದ ಪ್ರಯತ್ನಿಸಿ ನೋಡಿ, ಸೂರ್ಯನೊಂದಿಗೆ ಸಂಪರ್ಕ ಹೊಂದಿ. ಈಗ ನೀವು ಕಾಯುತ್ತಿರುವ ಆ ರಹಸ್ಯದ ಬಗ್ಗೆ ತಿಳಿಯುವ ಸಮಯ ಬಂದಿದೆ. ಸೌಂದರ್ಯ ಎಂದರೆ ಯಾರಿಗಿಷ್ಟವಿಲ್ಲ? ಹೌದು, ಸೂರ್ಯನಿಗೆ ಅರ್ಘ್ಯ ಕೊಡುವುದು ಸೌಂದರ್ಯವರ್ಧಕದಂತೆ ಕೆಲಸ ಮಾಡುತ್ತದೆ. ಇದು ಸಮಾನ ಕ್ರಿಯೆಯಾದ್ದರಿಂದ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಮುಖದ ಒತ್ತಡ ಕಡಿಮೆಯಾಗಿ ಕಣ್ಣುಗಳಲ್ಲಿ ಹೊಳಪು ಬರುತ್ತದೆ. ಮುಖದಲ್ಲಿ ಸ್ವಾಭಾವಿಕವಾಗಿ ನಗು ಅರಳುತ್ತದೆ. ಸೂರ್ಯ ತೇಜಸ್ಸಿನ ಮೂಲವಾದ್ದರಿಂದ ಆ ತೇಜಸ್ಸು ನಮ್ಮ ಮುಖದಲ್ಲಿ ಪ್ರಕಾಶಿಸುತ್ತದೆ. ಅಂದರೆ ಸ್ವಾಭಾವಿಕವಾಗಿ ನಮ್ಮಲ್ಲಿ ಸೌಂದರ್ಯ ವೃದ್ಧಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರವಿರಲಿ. ಧನ್ಯವಾದಗಳು.